ಒಂದು ರೀತಿಯಲ್ಲಿ ಇದನ್ನು ಬಹಳ ಬಹುಪಕ್ಷಣ. ಯಾಕೆಂದರೆ ಶ್ರೀ ಕರುಣೆ ರಾಜೇಂದ್ರ ಕರವಿಯವರು ಭಾಳ ಚೆನ್ನಾಗಿ ಈ ಸಂಸ್ಥೆ ನಡೆಸಿ ಈಗ ಅದನ್ನು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ನಾವು ಈ ರೋಟರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ ಹಾಗೆ ಪ್ರತಿ ಬದಲಾವಣೆಯನ್ನು ಭಾಳ ಚೆನ್ನಾಗಿ ನಿಶಿಸ್ತಬದ್ಧವಾಗಿ ಮಾಡ್ತಾಯಿದ್ದಾರೆ. ಇದಕ್ಕೆ ಯಾರು ಕಾರ್ಯಕರ್ತರು ನಾವೆಲ್ಲ ವಿವೇಕ್ ಭಾವಿಸುವರು ಅದನ್ನು ಶ್ರಮವಹಿಸಿ ಈ ಕಾರ್ಯಕ್ರಮದಲ್ಲಿ ಈ ಅಧ್ಯಕ್ಷತೆಯನ್ನು 2 ವರ್ಷಕ್ಕೊಮ್ಮೆ ಬದಲಾಯಿಸ್ತಾರೆ. ಮತ್ತು ಆಯ್ಕೆ ಮಾಡುವಲ್ಲಿ ಕೂಡ ನಾನು ಹಿಂದೆ ನನಗೆ ಸನ್ಮಾನ ಆಗಿತ್ತು ಹಾಸನದಲ್ಲಿ. ಆಗ ಶ್ರೀಮಾನ್ ದೇವೇಗೌಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ನಾನು ಹೇಳಿದ್ದೆ ಎಲೆಕ್ಷನ್ ಆಗಿದ್ದರೆ ದೇವೇಗೌಡರು ಗೆದ್ದಿದ್ದರು, ಸೆಲೆಕ್ಷನ್ ಅದನ್ನು ನಾನು ಗೆದ್ದಿದ್ದೆ. ಹಾಗೆ ಎಲೆಕ್ಷನ್ ಇದ್ದರೆ ಸೆಲೆಕ್ಷನಲ್ಲಿ ಆಗುವಂಥ ಕೆಲಸ ಯಾರಿಗೂ ಬೇಸರ ಇಲ್ಲ, ಯಾರಿಗೂ ಇದೇ ಇಲ್ಲ. ಆದರೆ ಯಾರು ಹೊಸ ಅಧ್ಯಕ್ಷರು ಬರ್ತಾರೋ ಅವರಿಗೆ ಹೊಣೆ ಜಾಸ್ತಿ ಆಗ್ತಾಯಿದೆ, ಜವಾಬ್ದಾರಿ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಈಗ ಸಾವಿರಾರು ಕ್ಯಾಂಪ್ಗಳಾಗಿದೆ.